ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. 4 ಟ್ರಿಲಿಯನ್ ಗಡಿ ದಾಟಿದ ಭಾರತದ ಆರ್ಥಿಕತೆ. ಜಪಾನ್ ಹಿಂದಿಕ್ಕಿದ ಉಪಖಂಡ. ಟಾರ್ಗೆಟ್ ಜರ್ಮನಿ ಶುರು. ನಮಸ್ಕಾರ ಸ್ನೇಹಿತರೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಅಧಿಕೃತವಾಗಿ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿಯಾಗಿ ಬೆಳೆದು ನಿಂತಿದೆ. ಭಾರತದ ಆರ್ಥಿಕತೆ $4 ಟ್ರಿಲಿಯನ್ ಮೈಲಿಗಲ್ಲು ದಾಟಿದೆ. ಈ ಸಾಧನೆ ಮೂಲಕ ಈಗ ಅಮೆರಿಕ, ಚೀನಾ, ಜರ್ಮನಿ ಬಿಟ್ರೆ ಭಾರತವೇ ಜಗತ್ತಿನ 4ನೇ ಅತಿ ದೊಡ್ಡ ಹಣಕಾಸಿನ ಸೂಪರ್ ಪವರ್. ಇದನ್ನ ಖುದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF ಹೇಳಿದೆ. ಜೊತೆಗೆ ಭಾರತ ಸರ್ಕಾರ ಕೂಡ ಆರ್ಥಿಕತೆ ವಿಚಾರದಲ್ಲಿ ಅಧಿಕೃತವಾಗಿ ತನ್ನ ಮಿತ್ರ ರಾಷ್ಟ್ರ ಜಪಾನ್ ಓವರ್ಟೇಕ್ ಮಾಡಿರುವುದಾಗಿ ಹೇಳಿದೆ. ಆಪರೇಷನ್ ಸಿಂಧೂರ್ ಮೂಲಕ ಭಾರತ ತಾನು ಜಗತ್ತಿನ ಹಾರ್ಡ್ ಪವರ್ಗಳಲ್ಲಿ ಒಂದು ಅಂತ ತೋರಿಸಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಆರ್ಥಿಕವಾಗಿಯೂ ಸದೃಢ ದೇಶ ಅನ್ನೋದನ್ನು ಸಾಬೀತು ಮಾಡಿದೆ. ಭಾರತ ನಂಬರ್ 4 ಇಂದ IMF. ಸ್ನೇಹಿತರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. IMFನ ಏಪ್ರಿಲ್ ತಿಂಗಳ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಡಾಟಾ ಪ್ರಕಾರ ಭಾರತದ GDP ಮೌಲ್ಯ ಈಗ $4.19 ಬಿಲಿಯನ್ ಅಮೆರಿಕನ್ ಡಾಲರ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ $4.19 ಟ್ರಿಲಿಯನ್. ಜಗತ್ತಿನ ಟಾಪ್ 4 GDP ಇರೋ ದೇಶಗಳ ಲಿಸ್ಟ್ ಅನ್ನು ನೀವು ನೋಡ್ತಿರ್ಬೋದು. ಅಮೆರಿಕ, ಚೀನಾ, ಜರ್ಮನಿ ತಲಾ 30.51, 19.23 ಹಾಗೂ $4.74 ಟ್ರಿಲಿಯನ್ GDP ಹೊಂದಿದ್ರೆ ಭಾರತ $4.19 ಟ್ರಿಲಿಯನ್ GDPಯೊಂದಿಗೆ ಜಪಾನ್ ಹಿಂದಿಕ್ಕಿದೆ. 2021ರಲ್ಲಿ ಭಾರತ ತನ್ನನ್ನ ಆಳಿ ಹೋಗಿದ್ದ ಬ್ರಿಟಿಷರನ್ನ ಹಿಂದಿಕ್ಕಿತ್ತು. ಅದಾದ 4 ವರ್ಷಕ್ಕೆ ಮಿತ್ರ ರಾಷ್ಟ್ರ ಜಪಾನ್ ಅನ್ನು ಹಿಂದಿಕ್ಕಿದೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಭಾರತ 3ನೇ ಸ್ಥಾನದಲ್ಲಿರೋ ಜರ್ಮನಿಯನ್ನು ಹಿಂದಿಕ್ಕುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೀತಿ ಆಯೋಗ ಅಧಿಕೃತ ಹೇಳಿಕೆ. ಮೇ 24ರಂದು ನೀತಿ ಆಯೋಗದ 10ನೇ ಮೀಟಿಂಗ್ ನಡೆದಿದೆ. ಇದರಲ್ಲಿ PM ಮೋದಿ ಹಾಗೂ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ರು. ಇದಾದ ನಂತರ ನೀತಿ ಆಯೋಗದ ಆಡಳಿತ ಮಂಡಳಿಯ ಮೀಟಿಂಗ್ ಕೂಡ ನಡೆದಿದೆ. ಈ ವೇಳೆ ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯಂ IMF ರಿಪೋರ್ಟ್ ಮುಂದಿಟ್ಟು ಭಾರತದ ಆರ್ಥಿಕತೆ ಬಗ್ಗೆ ಮಾತನಾಡಿದ್ದಾರೆ. ಈಗ ಜಗತ್ತಲ್ಲಿ ಅಮೆರಿಕ, ಚೀನಾ, ಜರ್ಮನಿ ಮಾತ್ರ ಭಾರತಕ್ಕಿಂತ ದೊಡ್ಡ ಆರ್ಥಿಕತೆ ಇರೋ ರಾಷ್ಟ್ರಗಳು. ಈ ಮೀಟಿಂಗ್ ನಡೀತಿರೋ ಅವಧಿಯಲ್ಲಿ ಈಗಾಗಲೇ ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿಯಾಗಿದೆ. 4 ಟ್ರಿಲಿಯನ್ ಗಡಿ ದಾಟಿ ಜಪಾನ್ಗಿಂತ ದೊಡ್ಡ ದೇಶವಾಗಿದೆ. ಜೊತೆಗೆ ಈಗಿರೋ ಪ್ಲಾನ್ಗಳ ಪ್ರಕಾರನೇ ಭಾರತ ಬೆಳೀತಾ ಹೋದ್ರೆ 2.5ರಿಂದ 3 ವರ್ಷಗಳಲ್ಲಿ ಅಂದ್ರೆ 2027ರ ಅಂತ್ಯಕ್ಕೆ ಜರ್ಮನಿ ಓವರ್ಟೇಕ್ ಮಾಡಿ 3ನೇ ಸ್ಥಾನಕ್ಕೋಗ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ 2 ವರ್ಷ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇದೇ ರಿಪೋರ್ಟ್ ಪ್ರಕಾರ ಅಂದ್ರೆ IMFನ ಏಪ್ರಿಲ್ ತಿಂಗಳ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಪ್ರಕಾರ ಭಾರತದ ರಿಯಲ್ ಟೈಮ್ GDP ಬೆಳವಣಿಗೆ ದರ 6.2% ಇದೆ. ನೀವೀಗ ಸ್ಕ್ರೀನ್ ಮೇಲೂ ಅದನ್ನೇ ನೋಡ್ತಿರ್ಬೋದು. ಒಟ್ಟಾರೆಯಾಗಿ 2025-26ರ ಆರ್ಥಿಕ ವರ್ಷದಲ್ಲಿ ಭಾರತದ ನಾಮಿನಲ್ GDP $4.187 ಟ್ರಿಲಿಯನ್ ತಲುಪಲಿದೆ ಅಂತ IMF ಹೇಳಿದೆ. ಅಂದ್ರೆ ಸುಮಾರು 348 ಲಕ್ಷ ಕೋಟಿ ರೂಪಾಯಿ. ಆದ್ರೆ ಇದೇ ಅವಧಿಯಲ್ಲಿ ಜಪಾನ್ GDP ಮೌಲ್ಯ $4.186 ಟ್ರಿಲಿಯನ್ ನಷ್ಟಿರಲಿದೆ. ಅಂದ್ರೆ ಕೇವಲ $1 ಬಿಲಿಯನ್ ಅಥವಾ 8,500 ಕೋಟಿ ರೂಪಾಯಿ ಡಿಫರೆನ್ಸ್ ನಲ್ಲಿ ಭಾರತ ಜಪಾನ್ ಅನ್ನ ಓವರ್ಟೇಕ್ ಮಾಡಲಿದೆ. ಆದ್ರೆ 2025 ಮುಂದಕ್ಕೆ ಈ ಅಂತರ ಜಾಸ್ತಿ ಆಗ್ತಾ ಹೋಗಲಿದೆ. ಯಾಕಂದ್ರೆ 2025ರಲ್ಲಿ ಜಪಾನ್ GDP ಕೇವಲ 0.6% ವೇಗದಲ್ಲಿ ಬೆಳೆಯೋ ನಿರೀಕ್ಷೆ ಇದೆ. ಆದ್ರೆ ಇತ್ತ ಭಾರತ 2025ರಲ್ಲಿ ಬರೋಬ್ಬರಿ 6.2%, ಜೊತೆಗೆ 2026ರಲ್ಲಿ 6.3% ವೇಗದಲ್ಲಿ ಬೆಳೆಯೋ ನಿರೀಕ್ಷೆ ಇದೆ. ಹಾಗಾಗಿ ಮುಂದಿನ 2 ವರ್ಷಗಳಲ್ಲಿ ಭಾರತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿಯಾಗಿರಲಿದೆ ಅಂತ IMF ಹೇಳಿದೆ. ಅಲ್ಲದೆ ಇದೇ ಅವಧಿಯಲ್ಲಿ ಜಾಗತಿಕ ಆರ್ಥಿಕತೆ 2.4% ಬೆಳವಣಿಗೆ ಕಂಡ್ರೆ ಅಮೆರಿಕ ಕೇವಲ 1.6%, ಚೀನಾ 4.6% ವೇಗದಲ್ಲಿ ಬೆಳೆಯೋ ನಿರೀಕ್ಷೆ ಇದೆ. ಸೊ
ನಮಗಿಂತ ಮೇಲಿರೋ ಟಾಪ್ 3 ಆರ್ಥಿಕತೆಗಳ ಜೊತೆಗೆ ಭಾರತದ ಅಂತರ ಕಡಿಮೆಯಾಗ್ತಾ ಬರುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟೇಕ್ ಆಫ್ ಸ್ಟೇಜ್ನಲ್ಲಿ ಭಾರತ. ಎಸ್ ಸ್ನೇಹಿತರೆ, ನೀತಿ ಆಯೋಗದ ಸಿಇಒ ಭಾರತ ಸದ್ಯ ಟೇಕ್ ಆಫ್ ಸ್ಟೇಜ್ನಲ್ಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತದಲ್ಲಿ ರ್ಯಾಪಿಡ್ ಡೆವಲಪ್ಮೆಂಟ್ ಕಾಣಬಹುದು. ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ದೊಡ್ಡ ಜನಸಂಖ್ಯೆ, ಅದರಲ್ಲೂ ದೊಡ್ಡ ಸಂಖ್ಯೆಯ ದುಡಿಯೋ ಕೈಗಳು ಭಾರತದ ಆರ್ಥಿಕತೆ ಶಕ್ತಿಯಾಗಿ 3ನೇ ಅತಿ ದೊಡ್ಡ ಎಕಾನಮಿಯಾಗೋಕೆ ಸಹಕಾರಿಯಾಗಲಿವೆ. ಇದು ಕೇವಲ 1-2 ವರ್ಷಕ್ಕಲ್ಲ, ಮುಂದಿನ 20ರಿಂದ 25 ವರ್ಷ ಈ ಡೆಮೋಗ್ರಫಿಕ್ ಡಿವಿಡೆಂಟ್ ಭಾರತದ ಬೆಳವಣಿಗೆಗೆ ಅಡ್ವಾಂಟೇಜ್ ಕೊಡುತ್ತೆ. ಶನಿವಾರ ನೀತಿ ಆಯೋಗದ ಮೀಟಿಂಗ್ನಲ್ಲೂ ಪ್ರಧಾನಿ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ರಾಜ್ಯಗಳ ಲೆವೆಲ್ನಲ್ಲಿ ವಿಷನ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತೇಳಿರೋದನ್ನು ಬಿವಿಆರ್ ಸುಬ್ರಹ್ಮಣ್ಯಂ ರಿವೀಲ್ ಮಾಡಿದ್ದಾರೆ. ವಿಷನ್ ಡಾಕ್ಯುಮೆಂಟ್ ಅಂದ್ರೆ ರಾಜ್ಯಗಳ ಆರ್ಥಿಕ ಗುರಿಗಳು, ಪ್ರಾಜೆಕ್ಟ್ಗಳಿಗೆ ಪ್ಲಾನ್ ರೆಡಿ ಮಾಡ್ಕೊಳ್ಳೋದು. ಆದ್ರೆ ಯಾಕೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು? ಶಿಫ್ಟ್ ಆಗ್ತಿದೆ ಗ್ಲೋಬಲ್ ಪವರ್. ಐತಿಹಾಸಿಕವಾಗಿ ಜಪಾನ್ ಡಾಮಿನೇಟಿಂಗ್ ಇಂಡಸ್ಟ್ರಿಯಲ್ ಪವರ್ ಆಗಿತ್ತು. ಆದ್ರೀಗ ವಯಸ್ಸಾಗ್ತಿರೋ ಜನಸಂಖ್ಯೆಯಿಂದ ಜಪಾನ್ ಎಕಾನಮಿ ಸ್ಲೋ ಡೌನ್ ಆಗ್ತಿದೆ. ಆದ್ರೆ ಈತ ಜಗತ್ತಲ್ಲೇ ಅತಿ ಹೆಚ್ಚು ಹ್ಯೂಮನ್ ಪವರ್ ಹೊಂದಿರೋ ಭಾರತದಲ್ಲಿ ಜಪಾನ್ ಕಂಪನಿಗಳೇ ಬಂದು ಉತ್ಪಾದನೆ ಮಾಡ್ತಿವೆ. ಸದ್ಯ ಜಾಗತಿಕ ಆರ್ಥಿಕತೆ ಬೆಳವಣಿಗೆಯ ಕೇಂದ್ರ ಬಿಂದು ಏಷ್ಯನ್ ಜೈಂಟ್ಸ್ ಅಂತಲೇ ಕರೆಸಿಕೊಳ್ಳೋ ಭಾರತ ಹಾಗೂ ಚೀನಾ. ಅದರಲ್ಲೂ ಚೀನಾಗಿಂತ ಭಾರತದಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಯಾಕಂದ್ರೆ ಚೀನಾ ಆರ್ಥಿಕತೆಗೆ ಮೂಗುದಾರ ಹಾಕಿ ಜಗೋಕೆ ಪಶ್ಚಿಮದಲ್ಲಿ ಟ್ರಂಪ್ ಬಂದು ಕೂತಿದ್ದಾರೆ. ಡ್ರ್ಯಾಗನ್ ರಾಷ್ಟ್ರಕ್ಕೆ ಸಾಲು ಸಾಲು ಟ್ಯಾರಿಫ್ ಬರೆ ಎಳೆದಿದ್ದಾರೆ. ಟ್ರಂಪ್ ಮುಷ್ಟಿಯಿಂದ ಬಿಡಿಸಿಕೊಂಡು ಚೀನಾ ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಎಕಾನಮಿ ವರ್ಷಕ್ಕೆ 4-5% ವೇಗದಲ್ಲಿ ಬೆಳೆಯೋದು ಕಷ್ಟ ಆಗಿದೆ. ಹಾಗಾಗಿ ಈಗಾಗಲೇ ಚೀನಾ ಉತ್ಪಾದನೆ ಮೇಲೆ ಡಿಪೆಂಡ್ ಆಗಿರೋ ದೇಶಗಳು ಚೀನಾ +1 ಸ್ಟ್ರಾಟಜಿಯಲ್ಲಿ ತಿರುಗಿ ನೋಡ್ತಿರೋದು ಯಾವ ದೇಶದ ಕಡೆಗೆ? ಭಾರತ. ಚೀನಾಗೆ ಆಲ್ಟರ್ನೇಟಿವ್ ಆಗ್ತಿರೋದು ಭಾರತ. ಭಾರತಕ್ಕೆ ಭರ್ಜರಿ ಭವಿಷ್ಯ. ಸ್ನೇಹಿತರೆ, ಸ್ವದೇಶಿ ಉತ್ಪಾದನೆ, ಅದರಲ್ಲೂ ರಕ್ಷಣಾ ಸಲಕರಣೆಗಳ ಉತ್ಪಾದನೆ ಹಾಗೂ ರಫ್ತು, ಎಐ, ರಿನ್ಯೂವೇಬಲ್ ಎನರ್ಜಿ, ಸೆಮಿಕಂಡಕ್ಟರ್ ಇಂಥ ಪ್ರಮುಖ ಸೆಕ್ಟರ್ಗಳಿಗೆ ಫೋಕಸ್ ಮಾಡಿ ಭಾರತ ಬೆಳೀತಾ ಹೋದ್ರೆ ಮುಂದಿನ 2-3 ವರ್ಷಗಳಲ್ಲಿ ನಮ್ಮ ಆರ್ಥಿಕತೆ $5 ಟ್ರಿಲಿಯನ್ ತಲುಪಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಭಾರತ ಗ್ಲೋಬಲ್ ಸೌತ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಿರೋ ಹಾಗೂ ಕಡಿಮೆ ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿರೋ ರಾಷ್ಟ್ರಗಳ ಧ್ವನಿಯಾಗಿ ಗುರುತಿಸಿಕೊಂಡಿದೆ. ದೊಡ್ಡ ಕನ್ಸ್ಯೂಮರ್ ಮಾರ್ಕೆಟ್ ಆಗಿರೋದ್ರಿಂದ ವಿದೇಶಿ ಹೂಡಿಕೆ ಹರಿದು ಬರ್ತಿದೆ. ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿದೆ. ಇತ್ತೀಚೆಗಷ್ಟೇ ಬ್ರಿಟನ್ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಇನ್ನು ದೇಶದೊಳಗೆ ರಿಟೇಲ್ ಇನ್ವೆಸ್ಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. 2019-20ರಲ್ಲಿ 4.9 ಕೋಟಿಯಷ್ಟಿದ್ದ ರಿಟೇಲ್ ಇನ್ವೆಸ್ಟರ್ಗಳ ಸಂಖ್ಯೆ 2024ರ ಹೊತ್ತಿಗೆ ಆಲ್ಮೋಸ್ಟ್ 3 ಪಟ್ಟು ಹೆಚ್ಚಾಗಿ 13.2 ಕೋಟಿಗೆ ಬಂದಿದೆ. ಭಾರತದ ಸರಕುಗಳ ರಫ್ತಿನ ಪ್ರಮಾಣ 2013-14ರಿಂದ 2024-25ರವರೆಗೆ 77% ಜಾಸ್ತಿಯಾಗಿ $824.9 ಬಿಲಿಯನ್ ತಲುಪಿದೆ. ಮುಂದಿನ 1-2 ವರ್ಷಗಳಲ್ಲಿ ಭಾರತದ ರಫ್ತುಗಳ ಮೌಲ್ಯನೇ $1 ಟ್ರಿಲಿಯನ್ ತಲುಪೋ ನಿರೀಕ್ಷೆ ಇದೆ. ಆಪರೇಷನ್ ಸಿಂಧೂರ್ ನಂತರ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗೆ ಭರ್ಜರಿ ಬೂಸ್ಟ್ ಸಿಗೋ ನಿರೀಕ್ಷೆ ಹುಟ್ಟಿದೆ. 2023-24ರಲ್ಲಿ 1.2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉತ್ಪಾದನೆಯಾಗಿದೆ. ಮುಂದಿನ 1-2 ವರ್ಷಗಳಲ್ಲಿ ಇದು ಡಬಲ್ ಆಗೋ ಸಾಧ್ಯತೆ ಇದೆ. ಹೀಗೆ ಅದ್ಭುತವಾದ ಭವಿಷ್ಯ ಭಾರತದ ಎದುರಿಗೆ ನಿಂತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತದ $4 ಟ್ರಿಲಿಯನ್ ಜರ್ನಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.